ಮನೆಗೆ ಬಂದ ಡಾಕ್ಟ್ರು ಬೆಟ್ಟಜ್ಜನನ್ನು ಹೊರಳಿಸಿ ಮಲಗಿಸಿ ಎಂದರು. ಸೂರ್ಯ ಸಹಾಯದಿಂದ ಆಯಮ್ಮ ಬೆಟ್ಟಜ್ಜನನ್ನು ತಿರುಗಿಸಿ ಮಲಗಿಸಿದಳು. ಚಾಪೆಯ ಮೇಲೆ ಕುಕ್ಕರಗಾರಲ್ಲಿ ಕಷ್ಟಪಟ್ಟು ಕೂತು ಪರೀಕ್ಷಿಸುತ್ತಿದ್ದ ಡಾಕ್ಟರ್ ಅವಸ್ಥೆ ಕಂಡು ಆಯ ಶಕುಂತಲಮ್ಮ ಮುಖದಲ್ಲಿ ನಗು ಬರಳಿತು. ಈ ಮುದುಕಪ್ಪ ರಾಜನ್ ಹಂಗೆ ಆಸ್ಪತ್ರೆ ಮಂಚ ಮೇಲೆ ಮಲ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದು ಬಿದ್ದವನೆ. ಅವನ ಕರ್ಮ ನೋಡಿ ಡಾಕ್ಟ್ರೆ. ಈ ಮನೆಯಲ್ಲಿ ಒಂದು ಮಂಚನ ಕುರ್ಚಿನ ಏನೂ ಗತಿ ಇಲ್ಲ. ಮುಖ ಸೊಟ್ಟಗೆ ಮಾಡಿ ರೊಚಗುಟ್ಟಿದಳು. ಅವಳ ಕಡೆ ಗಮನ ಕೊಡದೆ ತಲೆಗೆ ಅಂಥದ್ದೇನೂ ಪೆಟ್ಟಾಗಿಲ್ಲ. ಬಿದ್ದ ಫೋರ್ಸ್ಗೆ ಬೆನ್ನು ಮೂಳೆ ಕಾಲಿನ ಮಾಂಸಖಂಡಕ್ಕೆ ಏಟಾಗಿ ಊತ ಬಂದಿದೆ. 1 ವಾರ ನಡೆಯೋದು ಬೇಡ, ತಲೆಗೆ ನೀರು ತಾಗಿಸೋದು ಬೇಡ, ಬ್ಯಾಂಡೇಜ್ ಮಾಡಿರ್ತೀನಿ. ವಾರದ ನಂತರ ಮರೀದೆ ಒಂದು ಸ್ಕ್ಯಾನ್ ಮಾಡಿಸಿ ಎಂದರು ದೀಕ್ಷಾ ಕ್ಲಿನಿಕ್ನ ಡಾಕ್ಟರ್ ಸಮೀರ್. ಪ್ರಜ್ಞೆ ಇರದ ಬೆಟ್ಟಜ್ಜನಿಗೆ ಸೂರಿ ಮತ್ತು ಆಯಮ್ಮ ಸಹಾಯಕರಾಗಿ ಆರಾಮವಾಗಿ ಚಿಕಿತ್ಸೆ ಮುಂದುವರೆದಿದ್ದು ಗಮನಿಸಿ ಹಿತ್ತಲಿಗೆ ಬಂದಳು ಸರೋಜಾ. ಹಿಂದೆಯೇ ದಪದಪನೆ ಧಾವಿಸಿದ ಜಾನಕಮ್ಮ ಬಚ್ಚಲು ಮನೆಯ ಸೌದೆ ಒಲೆಯಲ್ಲಿ ಆರಿದ್ದ ಒಂದು ಕಟ್ಟಿಗೆ ತುಂಡನ್ನೆಳೆದುಕೊಂಡರೆ ಮುಖಮೂತಿ ಎನ್ನದೆ ಸರೋಜಾಳಿಗೆ ಬಡಿಯಲು ಪ್ರಾರಂಭಿಸಿದರು. ದರಿದ್ರ ಮುಂಡೆ, ಹೊಲೆ ಮಾದಿಗರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಮನೆ ಹಾಳು ಮಾಡ್ತಾ ಇದ್ದೇನೆ. ಆ ಕಿವುಡಜ್ಜಿನ ಬೇಡ ಬೇಡ ಅಂದ್ರೂ ಮನೆಗೆ ಸೇರಿಸ್ದೆ. ಇವಾಗ ಈ ತಲೆ ಮಾಸಿದ ಮುದುಕನ್ನ ಸೇರಿಸ್ತಾ ಇದ್ಯಾ. ಮನೆ ಬಾಡಿಗೆ ಕಟ್ಟಿ 6 ತಿಂಗಳಾಯ್ತು. ಅದರದ್ದೇನಾದ್ರೂ ಯೋಚನೆ ಇದ್ದೇನೆ. ಇಷ್ಟು ವರ್ಷ ಇಲ್ಲದ್ದು ಈಗ ಆತನ ಹತ್ರ ಕೆಟ್ಟ ಮಾತು ಕೇಳೋ ಹಾಗಾಯ್ತು. ನಿಂಗೇನೇ ಬಂದಿರೋದು ರೋಗ? ಮೈಲಿಗೆ ಒಂದೂ ಇಲ್ಲ. ಜಾತಿ ಸಂಪ್ರದಾಯ ಬೇಕಾಗಿಲ್ಲ. ವಂಶ ಮುಂದುವರೆಸಬೇಕಾದ ಹುಡುಗನ್ನ ಸ್ಕೂಲ್ ಬಿಡಿಸಿ ಮನೇಲಿ ಬಿಟ್ಕೊಂಡಿದ್ದೀಯಲ್ಲ. ನಿನ್ನಿಂದ ಸಾಯೋ ವಯಸ್ಸಲ್ಲಿ ಏನೇನು ಕರ್ಮಗಳನ್ನು ಅನುಭವಿಸಬೇಕಾಗುತ್ತೋ ಎಂದವರು ದುಃಖದ ಆವೇಶದಲ್ಲಿ ಮುಂದುವರೆಸಿ, ಕುಲಸ್ಥರು ನಾವು ಸತ್ರೆ ತಿರುಗು ನೋಡಲ್ಲ ತಿಳ್ಕೊ. ನನ್ನ ಬಂಗಾರು ಸೂರಿ ಅದೇನು ಪಾಪ ಮಾಡಿದೆ ಅಂತ ಮುಂಜಿ ಇಲ್ಲದೆ ಕೂತಿದೆ. ಅಯ್ಯೋ, ಇದೆಲ್ಲ ನೋಡಿ ಆ ದೇವರು ಇನ್ನೂ ನನ್ನ ಉಳಿಸಿದ್ದಾನ ಎಂದು ಅಳುತ್ತಾ ಕೂತರು ಜಾನಕಮ್ಮ. ಕಣ್ಮುಚ್ಚಿ ತುಟಿ ಕಚ್ಚಿ ಶಬ್ದ ಹೊರಬರದಂತೆ ಎಲ್ಲ ಏಟು ಸಹಿಸಿದಳು ಸರೋಜಾ. ಮನೆಯಲ್ಲಿರುವವರಿಗೆ ಕೇಳಿಸಿದರೆ ಎಂಬ ಭಯ ಅವಳದು. ಸೌದೆ ತುಂಡನ್ನು ಎಸೆದು ಕುಸಿದ ಅತ್ತೆಯನ್ನು ದೀರ್ಘವಾಗಿ ನೋಡಿದಳು. ಸುಸ್ತಾಗಿ ಕುಸಿದ ದೇಹ ಅಸಹಾಯಕತೆ ಅವಲಂಬನೆಯ ಮೂರ್ತ ರೂಪವಾಗಿ ಕಂಡಿತ್ತು. ಹೌದು, ಇತ್ತೀಚೆಗೆ ಅತ್ತೆ ಹೇಳಿದಂತೆ ಕೇಳುತ್ತಿಲ್ಲ ತಾನು. ಸೂರ್ಯ ಆಸ್ಪತ್ರೆಗೆ ಸೇರಿದ ಕಾರಣದಿಂದ ಮಗಳ ಮೈನೆರೆದ ಶಾಸ್ತ್ರ ಮಾಡಲು ಆಗಲೇ ಇಲ್ಲ. ಆರ್ಡರ್ಗಳು ತಪ್ಪಿ ಹೋಗಿ ದುಡಿಯಲು ಆಗದೆ ಇರುವ ಹೊಟ್ಟೆಗಳನ್ನು ತುಂಬಿಸಲು ಕಷ್ಟಪಡುತ್ತಿದ್ದೇನೆ. ಅನಿಷ್ಟಕ್ಕೆಲ್ಲ ಶನೀಶ್ವರ ಅನ್ನೋ ಹಾಗೆ ಕಿವುಡಜ್ಜಿಯನ್ನು ಮನೆಗೆ ಸೇರಿಸಿಕೊಂಡಿದ್ದೇ ಈ ಅವಘಡಿಗಳಿಗೆ ಕಾರಣ ಎನ್ನುವ ಅತ್ತೆ ಮಾತು ಒಪ್ಪಲಾಗುತ್ತಿಲ್ಲ. ಈ ಬೆಟ್ಟಜ್ಜನನ್ನು ತಾನು ಮನೆಗೆ ಬಾ ಎಂದು ಕರೆದಿರಲಿಲ್ಲ. ಅವರಾಗಿಯೇ ಬಂದರೆ ಏನು ಮಾಡುವುದು? ತೊಲಗಿ ಹೋಗಿ ಎನ್ನಲಾಗುತ್ತದೆಯೇ? ನಾನೆಂದೂ ಹಾಗೆ ಮಾಡಲಾರೆ. ಓನರ್ ಕೂಡ ಒಳ್ಳೆಯವರೇ. 6 ತಿಂಗಳಾಗಿದೆ ಬಾಡಿಗೆ ಕೊಟ್ಟು ಮನೆ ಬಿಡಿ ಎಂದಿದ್ದಾರೆ. ಪಾಪ, ಅವರು ತಾನೇ ಎಷ್ಟು ಟೈಮ್ ಕೊಡಬಲ್ಲರು? ಬೆಟ್ಟಜ್ಜ ಬಂದಿದ್ದು ಬಿದ್ದಿದ್ದು ಈಗಿರುವ ಪರಿಸ್ಥಿತಿ ಎಲ್ಲವೂ ನನ್ನ ಕೈ ಮೀರಿದ್ದು. ಎಲ್ಲರಿಗೂ ನನ್ನಿಂದ ಕಷ್ಟವೇ. ರಾಘವೇಂದ್ರ ಸ್ವಾಮಿಗಳು ಕೈ ಹಿಡಿದು ನಡೆಸಬೇಕಷ್ಟೆ. ಮೈಕೈ ಹಿಡಿದಂತಾಗಿ ನೋವು ತನ್ನಿರುವವರನ್ನು ಪ್ರಕಟಿಸಿದಾಗ ಅತ್ತೆಯ ಮೇಲೆ ಕೋಪ ಬರಬೇಕಿದ್ದ ಜಾಗದಲ್ಲಿ ಅನುಕಂಪವನ್ನು ತೋರಿಸಿದಳು. ತುಂಬ ಸುಸ್ತಾಯ್ತಾ ಅತ್ತೆ? ಮೊದಲೇ ನಿಮಗೆ ಆರೋಗ್ಯ ಸರಿಯಿಲ್ಲ, ಸುಧಾರಿಸಿಕೊಳ್ಳಿ. ಕಾಫಿ ಕುಡಿತೀರಾ ಅಂತ ವಿಚಾರಿಸಿಕೊಂಡ ಅವಳ ತಾಳ್ಮೆಗೆ ಬಾಗಿಲ ಹಿಂದಿನಿಂದ ತುಸುವೆ ಬಗ್ಗೆ ಕಳ್ಳತನದಿಂದ ಲೈವ್ ಶೋ ನೋಡುತ್ತಿದ್ದ ರಾಜಮ್ಮ ಹುಬ್ಬೇರಿಸಿದಳು. ಕಾಫಿ ತರ್ತೀನಿ ಅತ್ತೆ ಅಂದು ಒಳಬಂದವಳ ಬಳಿ ಸಾರಿದ ರಾಜಮ್ಮ, ಅಷ್ಟು ಹೊಡೆದ್ರೂ ಸುಮ್ಮನೆ ಇದೆಯಲ್ಲಕ್ಕ. ಸೌದೆ ಕಿತ್ಕೊಂಡು ಬಿಸಾಕೋಕೆ ಆಗ್ತಾ ಇರಲಿಲ್ವಾ? ನಮ್ಮವ್ವನೂ ಹೊಡಿತಾನೆ, ಆದರೆ ಅಷ್ಟಲ್ಲ ಅಂತ ಹಲ್ಲು ಕಿಸಿದು, ನನ್ನ ಮನೇಲೂ ಇದೆ ಒಂದು ಚಿನಾಲಿ. ನಾನು ಆಸ್ಪತ್ರೆ ಕಡೆ ಬಂದ ತಕ್ಷಣ ನನ್ನ ಮಗನ ಕಿವಿ ಕಚ್ಚಿ ತನ್ನೆಡೆ ಮಾಡ್ಕೊಳ್ಳುತ್ತೆ. ಒಂದಿನ ಆದರೂ ಒಂದು ಟೀ ಮಾಡಿಕೊಟ್ಟಿದ್ರೆ ಹೇಳಿ. ಇವಮ್ಮ ನೋಡು ಪಾಪ ದ್ಯಾವ್ರ ಥರ. ವಿಷಯ ತಿಳಿದು ಆಗಷ್ಟೇ ಬಂದು ನಿಂತ ಆಯಾ ಉಸುರಿದಳು. ಇಬ್ಬರು ಏನು ಹೇಳುತ್ತಿದ್ದಾರೋ ಒಂದು ಪದವು ಕೇಳಿಸಿಕೊಳ್ಳದೆ ನೋವಿನ ಭಾಗಗಳನ್ನು ಆದಷ್ಟು ಒತ್ತಿಕೊಂಡು ಕಾಫಿ ತಯಾರಿಸುವುದರಲ್ಲಿ ಮಗ್ನಳಾದಳು. ಬಾಬು ಜೊತೆಗೆ ದೀಕ್ಷಾ ಕ್ಲಿನಿಕ್ವರೆಗೂ ಮೆಡಿಕಲ್ ಕಿಟ್ ಎತ್ತುಕೊಂಡು ಹೋಗಿ ವಾಪಸ್ ಬಂದ ಸೂರಿ ಬಾಗಿಲ ಬಳಿ ಓನರ್ ಬಂದು ನಿಂತಿದ್ದಾರೆ ಎಂಬ ವರದಿಯನ್ನು ಒಪ್ಪಿಸಿದ. ನೋಡಿದರೆ ಬಾಗಿಲಲ್ಲಿ ಪೆರುಮಾಳ್. ಓನರ್ ಕುಪ್ಪುಸ್ವಾಮಿಯ ಒಬ್ಬನೇ ಮಗ ಈ ಪೆರುಮಾಳ್. ಒಂದು ನೈವೇದ್ಯ. ಅವರ ಸಂಬಂಧಿಕರಲ್ಲೇ ಹೆಣ್ಣು ಗೊತ್ತಾಗಿದ್ದರೂ ಮದುವೆಯಾದರೆ ಸ್ವಾತಂತ್ರ್ಯ ಕಡಿಮೆ ಎನಿಸಿ ಇವತ್ತು ನಾಳೆ ಅಂತ ಮದುವೆ ದಿನಾಂಕ ನೂಕುತ್ತಾ ಪೋಲಿ ಅಲೆದುಕೊಂಡಿದ್ದ. 6 ಅಡಿ ಎತ್ತರದ ಕಪ್ಪನೆಯ ಆಳು. ವಯಸ್ಸೀಗ 23-24 ಇರಬಹುದು. ಬಾಯಲ್ಲಿ ಸದಾ ಉರಿಯುತ್ತಿರುವ ಸಿಗರೇಟು. ತೋರು ಬೆರಳಿನಲ್ಲಿ ಗುಂಡಗೆ ತಿರುಗುವ ಅಮ್ಮನ ಚಿತ್ರವಿದ್ದ ಬೈಕಿನ ಕೀಚೇನು. ಎಂತಹ ತಂಪಿದ್ದರೂ ಕಣ್ಣಿಗೆ ಕಪ್ಪು ಗಾಗಲ್ಸ್. ಕುತ್ತಿಗೆಯಲ್ಲೂ ಅಮ್ಮನ ಚಿತ್ರದ ಪೆಂಡೆಂಟ್ ಇರುವ ಹಗ್ಗದಂತಹ ಚಿನ್ನದ ಚೈನು. ಹಸಿರು ನೀಲಿಯ ಚೌಕಗಳ ಲುಂಗಿ ಮೇಲೆತ್ತಿ ಕಟ್ಟಿಕೊಂಡಿದ್ದ ರೀತಿ ಪಕ್ಕಾ ತಮಿಳಿಗನದು. ಆತನ ಕಪ್ಪು ರೋಮ ಭರಿತ ದೇಹವನ್ನು ಅಪ್ಪಿದ್ದ ಕಡುಗೆಂಪು ತುಂಬುದೋಳಿನ ಶರ್ಟು ಕಿಲೋಮೀಟರ್ ದೂರಕ್ಕೂ ಕಣ್ಣಿಗೆ ರಾಚುತ್ತಿತ್ತು. ಬಾಗಿಲುದ್ದಕ್ಕೂ ನಿಂತು, ಯಾರ್ ಬಿಟ್ಲ? ನಮ್ಮಪ್ಪ ಎಷ್ಟು ಸರ್ತಿ ಬರಬೇಕು? ಏನು ಇದೇ ಕೆಲಸನ ನಮಗೆ? ಜೋರಾಗಿ ಗುಡುಗಿದ.
ಆ ಕರ್ಕಶದನಿಗೆ ಒಳಗಿದ್ದ ಸರೋಜ ಗಡಿಬಿಡಿಯಿಂದ ಓಡಿ ಬಂದಳು. ಹಿಂದೆಯೇ ರಾಜಮ್ಮ, ಆಯಾ ಶಕುಂತಲಮ್ಮ ಹೊಸಬ ಯಾರೆಂದು ನೋಡಲು ಅವಳನ್ನು ಹಿಂಬಾಲಿಸಿದರು. ಬಾಪ್ಪ ಒಳಗೆ ಬಾ, ಕುತ್ಕೋ, ಪಾರಿ ನೀರು ತಗೊಂಡ್ ಬಾ ಅಮ್ಮ. ವಿನಯ ವಿಧೇಯತೆಯಿಂದ ಉಪಚರಿಸುತ್ತಾ ಹಾಲಿನಲ್ಲಿ ಓಡಾಡಲು ಅಡ್ಡವೆಂದು ಮೇಲೆ ಕಟ್ಟಿದ್ದ ಉಯ್ಯಾಲೆಯನ್ನು ಬಿಚ್ಚಿ ಕೂರಲು ಕೈ ತೋರಿದಳು ಸರೋಜ. ಪರೀಕ್ಷಾ ದೃಷ್ಟಿ ಬೀರುತ್ತಾ ಒಳಬಂದವ 120 kg ಮೇಲೆಯೇ ಇರುವ ದಡೂತಿ. ಎಲ್ಲರೂ ಅವನನ್ನು ನೋಡಿ ಗಾಬರಿಯಾದರು. ಉದ್ದ ಅಗಲ ಎರಡೂ ಜೋರಾಗಿದ್ದ ಅವನ ದೇಹ ದೊಪ್ಪೆಂದು ಉಯ್ಯಾಲೆ ಮಣೆಯಲ್ಲಿ ಕುಸಿದಾಗ ಅದನ್ನು ಎತ್ತಿ ಹಿಡಿದಿದ್ದ ಕಬ್ಬಿಣದ ಸರಪಳಿಗಳು ಭಾರ ತಾಳಲಾರದೆ ಕುಯ್ಯೋ ಎಂದು ಕಿರಿಚಿ ಬಿಗುವಿನ ವಾತಾವರಣ ತಿಳಿಯಾದಂತೆ ಭಾಸವಾಯಿತು. ಯಾರಿದು ಮಲಗಿದ್ರೆ? ಬೆಟ್ಟಜಿನ ಕಡೆ ನೋಡುತ್ತಾ ಕೇಳಿದ ದರ್ಪಣದಿಂದ. ನಮ್ಮೋರೇ, ಹುಷಾರಿಲ್ಲ ಅವರಿಗೆ, ಮೇಲುಧ್ವನಿಯಲ್ಲಿ ಹೇಳಿದವಳು ಕೈ ಹಿಸುಕಿಕೊಳ್ಳುತ್ತಾ. ನೋಡಪ್ಪ, ನಮ್ಮಿಂದ ನಿಮಗೆ ತೊಂದರೆ ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಮನೆಯಲ್ಲಿ ಒಬ್ಬರು ತಪ್ಪಿದ್ರೆ ಒಬ್ಬರು ಹುಷಾರಿಲ್ಲದೆ ಮಲಗಿಬಿಟ್ರು. ಔಷಧಿಗಳು, ಹಣ್ಣು ಹಂಪಲು ತಂತ ಬಾಡಿಗೆಗಿಟ್ಟಿದ್ದ ಹಣವೆಲ್ಲ ಖರ್ಚಾಯಿತು. ಸ್ವಲ್ಪ ಕಷ್ಟವಿದೆ, ಆದಷ್ಟು ಬೇಗ ಹೊಂದಿಸಿ ಬಾಡಿಗೆ ಕೊಡುತ್ತೇನೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ತಂದೆಯವರಿಗೂ ಹೇಳು ಬಿಡಪ್ಪ. ಪೆರುಮಾಳ್ ಮಾತಾಡುವಷ್ಟರಲ್ಲಿ ನೀರಿನ ತಂಬಿಗೆ ಲೋಟ ಹಿಡಿದು ಬಂದ ಪಾರಿಯ ಮೇಲೆ ಅವನ ಗಮನ ಹರಿತು. ಪಾರಿನ ಇವರು ಎಷ್ಟು ಬೆಳೆದು ಬಿಟ್ಟಿದ್ದಾಳೆ, ಒಳ್ಳೆ ಸೀಮೆ ಹಸ ಥರ ಆಗಿದ್ದಾಳೆ, ಗೊತ್ತೇ ಆಗಲ್ಲ. ಹೇಗಿದೆಯಾ ಪಾರು ಅಂದವ ತುಂಬ ದಾವ್ರ ಚೊಂಬ್ಕೊಡು ಎನ್ನುತ್ತಾ ಯಾರಿಗೂ ಕಾಣದಂತೆ ಅವಳ ಕೈ ಅದುಮಿದ. ಅವನ ಕೆಟ್ಟ ನೋಟ ಪಾರಿಯ ಮೈ ತುಂಬ ಹರಿದಾಡುವುದನ್ನು ಗಮನಿಸಿದ ರಾಜಮ್ಮಂಗೆ ನಖಶಿಕಾಂತ ಉರಿಯಿತು. ಅವನನ್ನೇ ದುರುಗುಟ್ಟಿ ನೋಡಿಕೊಂಡು ಪಾರಿಯ ಪಕ್ಕ ತಾನು ಹೋಗಿ ನಿಂತಳು. ಆ ಮಗಿ ಹೆಸರು ಪಾರ್ವತಮ್ಮ, ಪಾರು ಅಲ್ಲ. ಹೆಣ್ಣು ಮಕ್ಕಳಿಗೆ ಒಸಿ ಮರ್ಯಾದೆ ಕೊಟ್ಟು ಮಾತಾಡಪ್ಪ ಎಂದು ಬಿಟ್ಟಳು. ತನ್ನಾಸೆಗೆ ಕಲ್ಲು ಬೀರಿದವಳನ್ನು ಉರಿಕೋಪದಿಂದ ದಿಟ್ಟಿಸುತ್ತಾ ಅವಳ ಮಾತನ್ನು ನಿರ್ಲಕ್ಷಿಸಿ, ಏನು ಆಟ ಆಡ್ತಾ ಇದ್ದೀರೇನಮ್ಮ? ಇನ್ನೊಂದು ದಿನವೂ ಈ ಮನೆಯಲ್ಲಿ ಇರೋಕೆ ನಾನು ಬಿಡಲ್ಲ. ನಿಮ್ಮ ಅಡ್ವಾನ್ಸ್ ದುಡ್ಡು ಬಾಕಿ ಇರೋ ಬಾಡಿಗೆಗೆ ಸರಿ ಹೋಯ್ತು. ನಮ್ಮಪ್ಪನೇ ಹೇಳಿದ್ದು, ನಡೀತಾ ಇರಿ, ಇಲ್ಲಿ ಮನೆ ಸಾಮಾನು ಆಚೆ ಹಾಕ್ತೀನಿ ಅಂದ. ಹಾಗಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನಾಳಿನ ಎಪಿಸೋಡ್ನಲ್ಲಿ ನೋಡೋಣ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.